ಎಲ್ರಿಗೂ ನಮಸ್ಕಾರ. ಈ ದಿವಸ ಚೌಡೇಶ್ವರಿ ದೇವಿಯ ಒಂದು ಕಾರ್ತಿಕೋತ್ಸವ ಇರುವ ಸಂಬಂಧ ಇವತ್ತಿಂದ ಏನಪ್ಪಾ ಅಂದ್ರ ಆ ಕ್ಷಯಮುಕ್ತ ಭಾರತವನ್ನ ಮಾಡ್ಬೇಕು ಅಂತ 2020ರಲ್ಲಿ ಕ್ಷಯಮುಕ್ತ ಭಾರತವನ್ನ ಮಾಡ್ಬೇಕು ಅಂತ ನಮ್ಮ ಕ್ಷಯ ನಿರ್ಮೂಲನಾ ಹಾವೇರಿ ಘಟಕದಿಂದ ಇವತ್ತು ರಾಣೆಬೆನ್ನೂರಿನಲ್ಲಿ ಚೌಡೇಶ್ವರಿ ದೇವಿಯ ಕಾರ್ತಿಕೋತ್ಸವ ಅಂಗವಾಗಿ ಏನ್ ಈ ಒಂದು ಇದನ್ನ ಹಾಕಿದಾರಲ್ಲ, ಮಾಹಿತಿ ದೊರೆಯತಕ್ಕಂತ ಒಂದು ಕಾರ್ತಿಕೋತ್ಸವ ಸಂಬಂಧ ದೀಪವನ್ನ ಬೆಳಗಿಸೋದ್ರ ಮುಖಾಂತರ ಏನ್ ಮಾಡಿದಾರಲ್ಲ, ಇದೊಂದು ವಿಶೇಷ ರೀತಿಯ ವಿನೂತನವಾದ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಈ ರೀತಿನ ನಾವು ಆಯಿಸಿ ಕೊಡ್ಬೋದು, ಈ ರೀತಿಯ ಮಾಹಿತಿ ನಾವು ಜನರಿಗೆ ಕೊಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದಾರಲ್ಲ, ಅವರಿಗೆ ಮೊದಲೇದಾಗಿ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಈಗ 100 ದಿವಸದ ಒಂದು ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಕ್ಯಾಂಪೇನ್ ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಆಗಿದೆ. ಸೊ ಆ ಆಯೋಜನೆದ ಬಗ್ಗೆ ಜನರು ಕೂಡ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಒಲವನ್ನ ತೋರಿಸಿ ಇದಕ್ಕ ಒಳ್ಳೆ ರೀತಿಯ ಸಾಥನ್ನ ಕೊಟ್ರೆ ಈ ಒಂದು ಕ್ಷಯವನ್ನ ನಾವು 2025ರಲ್ಲಿ ಭಾರತದ ಮೂಲಕ ನಾವು ತೊಡಗಿಸಬಹುದು ಅಂತ ಈ ಮಾತನ್ನ ಹೇಳ್ತಾ ನಾನು 2 ಮಾತನ್ನ ಹೇಳಿ ವಿರಾಮ ಇಡ್ತೀನಿ.